ಅಮ್ಮ ಯಾಕೆ ಹೇಳಿ ಮುಡಿ ಕೊಡ್ತಾ ಇರೋದು, ಕೂದಲು ಕೊಡ್ತಾ ಇರೋದು ಗೊತ್ತಿಲ್ವಾ ನಿಮಗೆ? ಹುಷಾರಿರ್ಲಿಲ್ವಲ್ಲ ರಾಮಯ್ಯ ಹಾಸ್ಪಿಟಲಲ್ಲಿ, ಆಗ ಅಮ್ಮ ದೇವರಿಗೆ ಹರಕೆ ಕಟ್ಕೊಂಡಿತ್ತು, ನಿಮಗೆ ಹುಷಾರಾದರೆ ನಾನು ಪೂರ್ತಿ ತಲೆ ಕೂದಲು ಮುಡಿ ಕೊಡ್ತೀನಿ ಅಂತ. ಬೇಜಾರ ಕುರಿಗ ಕುರಿಗ ಇದು ಹೌದಾ? ಹಾಂ 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 ತೆಂಗಿನಕಾಯಿ ಬಿಡಕ್ಕೆ. ಹಾಂ ತೆಂಗಿನಕಾಯಿ ಬಿಡಕ್ಕೆ ಗೊಬ್ಬರ, ಸಾವಯವ ಗೊಬ್ಬರ ಟೈಪ್. ಹಾಂ ಹಾಂ ನೋಡಿ ಇಲ್ಲೆಲ್ಲ ಸಾವಯವ ನಡೀತಾ ಇದೆ. ಹಾಂ ಇನ್ನು ನಮ್ಮ ಕೊಡಲ್ಲ ಇದನ್ನ ತೆಂಗಿನಿಂದ ಇದನ್ನ ಜಾಸ್ತಿ. ಇನ್ನೊಂದು 20 ಕಿಲೋಮೀಟ್ರ್ ಇಲ್ಲಿ ಯಾರಪ್ಪ ಜಾಗಿಂಗ್ ವಾಕಿಂಗ್ ಮಾಡ್ತಿರೋರು ಅಂತ ತಲೆ ಕೆಡ್ಸ್ಕೊತವ್ರು ಅವರು. ಪಾಪ ಎಷ್ಟು ಜನ ಅಲ್ಲಿ ಹೋಗೋರು ಲಾರಿಯವ್ರು ನಿಲ್ಲಿಸಿ ಬನ್ನಿ ಅಂದರು. ಇಲ್ಲ ನಾವು ಪಾದಯಾತ್ರೆ ನಡಿಲೇಬೇಕಲ್ಲ, ಹಂಗಾಗಿ ಹೋಗ್ಲಿಲ್ಲ. ಇಲ್ಲ ಅಂದ್ರೆ ನಾನು ಪಾಪ ಅಷ್ಟು ಕರಿತಾ ಇದ್ರಲ್ಲ ಅಂತ ಅವ್ರಿಗೆ ಬೆಲೆ ಕೊಟ್ಟು ಹೋಗ್ಬಿಡೆ. ಬಟ್ ಪಾದಯಾತ್ರೆ ನಡಿಲೇಬೇಕಲ್ಲ, ಹೋಗ್ಲಿಲ್ಲ. ಬಟ್ ಪಾಪ ನೀರೆಲ್ಲ ನಮಗೆ ಕೊಟ್ಟು ಕ್ಯಾಚ್ ಹಾಕಿ ಹೋದ್ರು. ಜೋಶ್ ಇರ್ಬೇಕು, ಎಲ್ಲ ಖುಷಿಯಾಗಿ ಹೋಗ್ಬೇಕು. ಕಷ್ಟಪಟ್ಟು ಸುಸ್ತು ಮಾಡ್ಕೊಂಡು ಹೋಗೋದಲ್ಲ, ಎಂಜಾಯ್ ಮಾಡ್ಕೊಂಡು ರೋಡಲ್ಲೆಲ್ಲ ಬಂದಿದ್ದೀವಿ ಇವತ್ತು. ಎಷ್ಟು ಚೆನ್ನಾಗಿದೆ ನೋಡಿ ಬಸ್ ಸ್ಟಾಂಡ್, ಮೈದಾನ, ಬಸ್ಸು ತಂಗುದಾಣ, ಅರಸಿನ ಮಕ್ಕಿ ಗ್ರಾಮ ಪಂಚಾಯತ್. ಆ್ಯಕ್ಚುಲಿ ನಮಗೆ ಎಲ್ಲಿ ಹತ್ರ ಅಂತ ಕೆಲವ್ರು ಹೇಳ್ತಿದ್ರು, ಆ ರೋಡಲ್ಲಿ ಬರ್ತಾ ಇದೀವಿ ಅಷ್ಟೇ, ಯಾವ ಊರು ಏನು ಎತ್ತ ಎಲ್ಲಿ ಹೋಗ್ತಾ ಇದೀವಿ ಅನ್ನೋದೇ ನಮಗೆ ಗೊತ್ತಿಲ್ಲ. ಇಳಿಜಾರಿದೆ, ಒಂಥರ ತಂಪನಿಸ್ತದೆ, ಖುಷಿ ಆಗ್ತದೆ. ಆದರೆ ಸುಸ್ತು ಅಂತ ಆಗಿಲ್ಲ. ನಿನ್ನೆಯಿಂದ ನನಗೆ ಇಲ್ಲಿವರೆಗೂ ಸುಸ್ತಾಗಿಲ್ಲ. ಆ್ಯಕ್ಚುಲಿ ನಾನು ಜಿಮ್ಮಿಗೆ ಹೋದರೆ ನಂಗೆ ಸುಸ್ತು, ಅಲ್ಲಿ ಹೋದರೆ ಒಂಥರ ಬಿಸಿ ಉಸಿರು ಬಂದಂಗೆ ಆಗ್ತದೆ. ಇಲ್ಲಿ ಸುಸ್ತೇ ಆಗಿಲ್ಲ, ಬರೀ ಕೈಕಾಲು ನೋವುತ್ತೆ. ಮತ್ತು ಇನ್ನು ಸ್ವಲ್ಪ ದೂರ ನಡೀತೀವಲ್ಲ, ಅಲ್ಲಿಗೆ ಸರಿ ಹೋಗ್ತದೆ. ಸುಸ್ತು ಈಗ ಗೊತ್ತಾಗಲ್ಲ, ಸಂಜೆ ಉಳ್ಕೊಂತೀವಲ್ಲ ಇಲ್ಲ, ನಂಗೆ ನಿನ್ನೆ ಸಂಜೆ ಏನು ಬರಲೇ ಇಲ್ಲ, ನನಗೆ ನೋವು ಆಗಲಿಲ್ಲ, ಏನು ಹಿಂಸೆ ಅಂತಲೇ ಅನಿಸಿಲ್ಲ. ಬಟ್ ಕಾಲು ನೋವು ಅಲ್ಲಲ್ಲಿ ಪಾದ ಆ ಜಾಗದಲ್ಲಿ ನೋವು ಬರುತ್ತೆ, ಮತ್ತು ನಡೀತಾ ಅದು ಸರಿ ಹೋಗುತ್ತೆ. ಅಥವಾ ನಡೆದ್ಬಿಟ್ಟು ನಿಂತ್ಕೊಬಿಟ್ರೆ, ಕೂತ್ಕೊಬಿಟ್ರೆ, ನಿಲ್ಲಿಸ್ಬಿಟ್ರೆ ನೋವು ಬಂದುಬಿಡುತ್ತೆ. ಬಟ್ ನಾವು ನಡೀತಾನೇ ಇದ್ದೀವಲ್ಲ, ಆ ನೋವೇನು ಕಾಣಿಸ್ತಾ ಇಲ್ಲ ನಮಗೆ. ನಿಮಗೆ ಹೇಗೆ ಅನ್ನಿಸ್ತಿದ್ದೀರಿ? ಇಳಿಜಾರು ಕಷ್ಟನೇ ಈಗ. ಹಾಂ, ಇಳಿಜಾರು ಕಷ್ಟ ಸ್ವಲ್ಪ, ಯಾಕಂದರೆ ಅವಾಯ್ಡ್ ಮಾಡ್ತೀವಲ್ಲ, ಹಂಗಾಗಿ ಆ ಟೈಮಲ್ಲಿ ಹಿಂಗೆ ಜಾಗಿಂಗ್ ಮಾಡಬೇಕು. ತಿಳಿ ಬಿಸಿಲು ನೋಡಿ ಹೆಂಗೆ ಮುಖದ ಮೇಲೆ ಬೀಳ್ತಾ ಇದೆ. ಸಂಜೆ ಆಯ್ತಾ ಬಂತು 5 ಗಂಟೆ. ಎರಡನೇ ದಿನದ 5 ಗಂಟೆ. ಬಟ್ ನಾವು ಅಲ್ಲಲ್ಲೇ ಕಟ್ ರೋಡು ಹುಡ್ಕೊಂಡು ಬರ್ತಾ ಇದ್ವಿ. ಹಂಗಾಗಿ ಒಂದು 4 ಕಿಲೋಮೀಟ್ರ್ ಅಲ್ಲಲ್ಲಿ ಉಳಿತಾ ಇದೆ ನಮಗೆ. ಅಲ್ಲಿಂದ ಒಂದು 4 ಕಿಲೋಮೀಟ್ರ್ ಹತ್ರ ಆಗುತ್ತೆ, ಈ ರೋಡಲ್ಲಿ ಹೋಗಿ ಅಂತ ಯಾರು ಹೇಳಿದ್ರು, ಅಲ್ಲಿ ಬಂದು. ಮತ್ತು ಈಗ ಇನ್ನೊಬ್ರು ಯಾರೋ ಇಲ್ಲೊಂದು 4 ಕಿಲೋಮೀಟ್ರ್, ಇಲ್ಲೊಂದು ದೇವಸ್ಥಾನದ ಹತ್ರ 4 ಕಿಲೋಮೀಟ್ರ್ ಸೇವ್ ಆಗುತ್ತೆ, ಅಲ್ಲಿ ಹೋಗಿ ಅಂದಿದ್ದಾರೆ. ಸೊ ಅಲ್ಲಿ 8 ಕಿಲೋಮೀಟ್ರ್ ಉಳಿದೇ ಹೋಯ್ತು ನೋಡಿ. ಅಲ್ಲಿ ನಮಗೆ 1.5 ಗಂಟೆ 2.5 ಗಂಟೆ ಸೇವ್ ಆಯಿತು. ಸೊ ಹಾಗಾಗಿ ನಾವು ಬೇಗ, ಆ್ಯಕ್ಚುಲಿ ಇವತ್ತು ಧರ್ಮಸ್ಥಳ ಫಸ್ಟ್ ಟೈಮ್ ಆದರೂ ಬೇಗ ರೀಚ್ ಆಗ್ತಾಯಿದ್ವಿ. ಅದು ಫ್ರೀಯಾಗಿ, ಖುಷಿಯಾಗಿ, ಸುಸ್ತನ್ನೋದಾಗಲಿಲ್ಲ, ಅದೇ ಖುಷಿ. ಅದಲ್ದಲ್ಲಿ ನಾನು ದೇವ್ರ ಸನ್ನಿಧಿ ಬರುವಾಗ ನನ್ನ ವಾಯ್ಸ್ ಬೇರೆ ಸರಿಯಾಗಿಬಿಡ್ತು. ಈಗ ನಮ್ಮ ಮನೆಯವ್ರು ಕಾರ್ ತೊಗೊಂಡ್ರು. ನನ್ನ ತಮ್ಮ ಬೆಳಗಿಂದ ಕಾರಲ್ಲೇ ಕೂತಿದ್ನಲ್ಲ, ಹಾಗಾಗಿ ಅವನಿಗೆ ಸ್ವಲ್ಪ ಫ್ರೀಯಾಗಿ ಓಡಾಡಬೇಕು ಅಂತ ಅಂದ್ಕೊಂಡು ಈಗ ಅವ್ನು ನನ್ನ ಜೊತೆ ವಾಕ್ ಕಂಟಿನ್ಯೂ ಮಾಡ್ತಾ ಇದ್ದಾನೆ. ನೋಡಿ, ಅವನು ಏನಾದರೂ ತಿಂತಾನೇ ಇರಬೇಕು, ಏನಾದರೂ ಕೈ ಬಾಯಿ ಆಡಿಸ್ತಾನೇ ಇರಬೇಕು ಅವನು. ನೋಡಿ, ಮತ್ತೆ ಈಚೆ ಇನ್ನೊಂದು 2 ಕಿಲೋಮೀಟ್ರ್ ಉಳಿಯುತ್ತೆ ಅಂತ ಹೇಳಿ ಈಚೆಯಿಂದ ಹೋಗ್ತಾ ಇದ್ವಿ. ಇದು ಯಾವ ರೂಟು, ಯಾವ ಜಾಗ ಏನು ಗೊತ್ತಿಲ್ಲ. ಪಾಪ ನಾವು ವಾಕ್ ಬರೋದು ನೋಡಿ ಒಬ್ಬರು ಹೇಳಿ ಕಳಿಸಿದ್ದಾರೆ. ಸಖತ್ತಾಗಿದೆ. ಇಲ್ಲಿ ಯೋಚಿತ ಇದೇ ಇಲ್ಲ ಕಣು, ಇವ್ರು ಮಾಡಿರೋದು. ನಮ್ಮ ಅಕ್ಕ ಸುಮ್ಮನೆ ತಲೆ ಸುತ್ತಾದ್ರೂ ಬಿದ್ದೋಗಳು. ನಮ್ಮ ಕಾರ್ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಈ ರೋಡಲ್ಲಿ ತುಂಬ ಚಿಕ್ಕದು, ಬಟ್ ಫೋಟೋಗೆ ಇದು ದೊಡ್ಡದಾಗಿ ಕಾಣಿಸ್ತಿದೆ ವಿಡಿಯೋಗೆ. ಬಟ್ ಈ ನಮ್ಮ ಕಾರ್ ಬರೋಷ್ಟು ಇಲ್ಲಿ ಜಾಗ ಇಲ್ಲ. ಮೇ ಬಿ ಈಗೊಂದು ವ್ಯಾನ್ ಹೋಯ್ತು. ಆ್ಯಕ್ಚುಲಿ ಇದು ಪಕ್ಕ ಟಚ್ ಮಾಡ್ಕೊಂಡಂಗೆ ಹೋಯ್ತು, ಒಂದು ಅರ್ಧ ಇಂಚಷ್ಟು ಕೂದಲೆಳೆ ಅಷ್ಟು ಬಿಟ್ಟು. ಆ್ಯಕ್ಚುಲಿ ಕಾರ್ ಬರೋಕ್ಕಾಗಲಿಲ್ಲ ಅನಿಸುತ್ತೆ, ರಿಸ್ಕ್ ತಗೊಳ್ಳೋದು ಬೇಡ ಅಂತ ಹೇಳಿ ಅವ್ರು ಆ ಕಡೆಯಿಂದ ಬರ್ತಾ ಇದ್ದಾರೆ. ಆ್ಯಕ್ಚುಲಿ ಅವ್ನು ನನ್ನ ತಮ್ಮ ಮಾತ್ರ ಈಗ ನಡ್ಕೊಂಡು ಬರ್ತಾ ಇದ್ದಾನೆ. ಅಲ್ಲಲ್ಲೇ ಇವನು ಅವನಿಗೆ ತಿನ್ನಕ್ಕೆ ಕೊಟ್ಟರೆ ಮಾತ್ರ ಬರೋದು, ಇಲ್ಲಾಂದ್ರೆ ಅವ್ನು ಯಾವುದೇ ಕಾರಣಕ್ಕೂ ಬರೋಲ್ಲ. ಮತ್ತೆ ನೀನು ಅಲ್ಲಿವರೆಗೂ ಬಂದ್ಬಿಟ್ಟು ಅವ್ರಿಗೆ ಈ ಜಾಗದಲ್ಲಿ ಕೊಟ್ಟಿದ್ದೀಯಲ್ಲ ಯಕ್ಷಿತ್ ಕಾರ್ನ, ನೀನು ತಾನೆ. ಆ್ಯಕ್ಚುಲಿ ನಮ್ಮ ಕಾರ್ ಬರೋಕ್ಕೆ ಜಾಗನೇ ಇಲ್ಲ ಇಲ್ಲಿ. ಇಲ್ಲಿ ಒಂದು ಇಬ್ಬರಿಬ್ಬರೇ ಬರಬೇಕು, ಆವಾಗಲೇ ಚೆಂದ. ಇಲ್ಲಾಂದ್ರೆ ಅಲ್ಲಲ್ಲೇ ರಸ್ತೆ ಮಧ್ಯೆ ವೆಹಿಕಲ್ಸ್ ಓಡಾಡುವಾಗ ನಾವು ಜೋಡಿನೂ ಹೋಗೋಕ್ಕಾಗಲ್ಲ, ಮತ್ತು ಸ್ಪೀಡಾಗೂ ಓಡೋಕ್ಕಾಗಲ್ಲ. ಅವ್ನು ತಿರುಗಿ ನೋಡೋದ್ರೊಳಗೆ ಅಲ್ಲೇ ಲಾರಿ ಪಾಸ್ ಆಗಿಬಿಡುತ್ತೆ. ಸೊ ಹಾಗಾಗಿ ಕೇರ್ಫುಲ್ಲಾಗಿ ಹೋಗಬೇಕು. ವಾವ್, ಈ ಮನೆ ನೋಡಿ ಎಷ್ಟು ಚೆನ್ನಾಗಿದೆ. ನಾವು ಎಷ್ಟೋ ದೂರದಿಂದ ಬಂದ ಮೇಲೆ ಈ ಮನೆ ಕಾಣಿಸಿದ್ದು. ಬಟ್ ಒಂದೇ ಮನೆ ಇತ್ತಪ್ಪ, ಗೊತ್ತಿಲ್ಲ. ಬಟ್ ಗೇಟ್ಗಳು ಕಾಣಿಸ್ತದೆ, ಅಂದರೆ ತುಂಬ ಒಳಗೆ ಹೋದ್ಮೇಲೆ ಮನೆಗಳು ಕಾಣಿಸುತ್ತೆ. ಅಥವಾ ಒಂದು ಚಿಕ್ಕ ರೋಡ್ಗಳಿದೆ ಅಲ್ಲಲ್ಲೇ, ಅದ್ರ ಒಳಗೆ ಹೋದರೆ ಊರುಗಳು ಕಾಣಿಸುತ್ತೆ, ಏನೂ ಗೊತ್ತಿಲ್ಲ. ಬಟ್ ಅಲ್ಲಿಂದ ನಾವು ಈಗ ಒಂದು 7-8 ಕಿಲೋಮೀಟ್ರ್ ನಡ್ಕೊಂಬಂದು ಅಲ್ಲಿಂದ ಒಂದು 3-4 ಮನೆ ನೋಡಿದೆ ಅಷ್ಟೇ. ನೋಡಿ, ನಾವು ಬರೋದ್ರೊಳಗೆ ಆ್ಯಕ್ಚುಲಿ ಸಂಜೆ ಆಯಿತು. ಇನ್ನು ರಾತ್ರಿ ಎಲ್ಲ ವಾಕ್ ಮಾಡಬೇಕು. ಈಗ ನೋಡಿ, ನಾವು ಮೇನ್ ರೋಡಿಗೆ ಬಂದಿದ್ವಿ. ವೆಹಿಕಲ್ಸ್ ನೋಡಿ ಎಷ್ಟು ಹತ್ರ. ನಾನು ಎಲ್ಲಿ ನಡ್ಕೊಂಡು ಹೋಗ್ತಿದ್ದೀನಿ, ಇದ್ರೊಳಗೆ ನಡ್ಕೊಂಡು ಹೋಗ್ತಾ ಇರೋದು.
ಇಲ್ಲೊಂದು ಚೂರು ಕಲ್ಲು ಎಡವೆ ಇದ್ರೆ ನಾವು ಒಂದು ಹೆಜ್ಜೆ ಈ ಕಡೆಗೆ ಬರ್ತೀವಿ, ಪಟ್ಟಂತ ವೆಹಿಕಲ್ ಪಾಸ್ ಆಗಿಬಿಡುತ್ತೆ. ನೋಡಿ ಎಲ್ಲೋದ ಮಜ್ಜಿಗೆ ಕುಡಿಯೋಕೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನೋಡಿ ಈಗ ಒಂದು 6:30 ಆಗಿದೆ, 6:06 ಆಗಿರ್ಬೋದು, ಗೊತ್ತಿಲ್ಲ ನನಗೆ. ಇಲ್ಲೆಲ್ಲ ಮಜ್ಜಿಗೆ ಎಲ್ಲ ಕುಡ್ಕೊಂಡು ಹೊರಟು. ಮಜ್ಜಿಗೆ ಮಾತ್ರ ಸಕ್ಕತ್ತಾಗಿತ್ತು, ಉಪ್ಪು ಖಾರ ಹುಳಿ ಎಲ್ಲ ಇತ್ತು, ಬಟ್ ಬಣ್ಣ ಮಾತ್ರ ಬಿಳಿನೇ ಇತ್ತು. ಯಾಕಂದರೆ ಈಗ ಖಾರ ಎಲ್ಲ ಮಿಕ್ಸ್ ಮಾಡಿದರೆ ಕಲರ್ ಚೇಂಜ್ ಆಗುತ್ತೆ, ಮೆಣಸಿನ್ಕಾಯಿ ಎಲ್ಲ ಮಿಕ್ಸ್ ಮಾಡಿದರೆ. ಆದರೆ ಅದು ಯಾಕೆ ಬಣ್ಣನೇ ಚೇಂಜ್ ಆಗಿಲ್ಲ, ವೈಟ್ ಕಲರೇ ಇತ್ತು. ಮತ್ತು ಇಲ್ಲಿಂದ ಮತ್ತೆ ವಾಕ್ ಸ್ಟಾರ್ಟ್ ಮಾಡಿದೆ. ಇಲ್ಲಿಂದ ಒಂದು 10-15 ಕಿಲೋಮೀಟ್ರ್ ಆಗುತ್ತೆ ಅನಿಸುತ್ತೆ. ಬಟ್ ಇನ್ನು 10-15 ಕಿಲೋಮೀಟ್ರಿಗೆ ನಾಳೆ ಒಂದು ದಿನ ಮತ್ತು ದಿನ ಎಲ್ಲ ಟೈಮ್ ವೇಸ್ಟ್ ಆಗುತ್ತೆ. ಹಾಗಾಗಿ ಇವತ್ತು ಎಷ್ಟೊತ್ತಾದರೂ ಪರವಾಗಿಲ್ಲ, ಹೋಗಿ ರೀಚ್ ಆಗಿ ಬಿಡೋಣ. ನಾಳೆ ಬೇಕಾದ್ರೆ ನಿಧಾನಕ್ಕೆ ದೇವ್ರ ದರ್ಶನ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ ರಾತ್ರಿ ಎಲ್ಲ ಜಾಗಿಂಗ್ ಮಾಡ್ದು. ನೋಡ್ಬೇಕು ಇವತ್ತು ರಾತ್ರಿ ಹೇಗೆ ಏನು ಎತ್ತ ಅಂತ. ಅಂದರೆ ಇಲ್ಲಿ ನೋಡಿದರೆ ಒಂದು ಮನೆಗಳಿಲ್ಲ, ಒಂದು ಅಂಗಡಿ ಇಲ್ಲ, ಒಂದು ವೆಹಿಕಲ್ಸ್ ಓಡಾಡಲ್ಲ. ಬಟ್ ರಾತ್ರಿ ಎಲ್ಲ ಹೋಗೋಕ್ಕೆ ಸ್ವಲ್ಪ ಭಯ ಆಗ್ಬೋದು ಅನಿಸುತ್ತೆ, ಗೊತ್ತಿಲ್ಲ. ಬೆಳಗ್ಗೆನೇ ಈ ವಿಡಿಯೋ ನೋಡೋದ್ರಿಂದ ನಿಮಗೆ ಹಂಗೆ ಅನಿಸಲ್ಲ. ಬಟ್ ನೀವು ರಾತ್ರಿ ಟೈಮ್ ಈ ವಿಡಿಯೋ ನೋಡಿದ್ರೆ ನಾವು ರಾತ್ರಿ ಎಷ್ಟು ಗಂಟೆಲಿ ವಾಕ್ ಮಾಡ್ತಿದ್ವಿ ಗೊತ್ತಿಲ್ಲ. ಒಂದೇ ಒಂದು ಲೈಟ್ ಬೆಳಕಿಲ್ಲ. ನಮ್ಮನೆಯವರು ಹಿಂದೆಯಿಂದ 10-15 ಕಿಲೋಮೀಟ್ರು ಕಂಟಿನ್ಯೂಸ್ ಆಗಿ ಕಾರಲ್ಲಿ ಲೈಟ್ ಬಿಟ್ಕೊ ಬಂದಿದ್ದಾಯಿತು. ಆ ಲೈಟ್ ಬೆಳಕಲ್ಲಿ ನಾನು ನನ್ನ ತಮ್ಮ ಓಡಿದ್ದಾಯಿತು. ಪಾಪ ನನ್ನ ತಮ್ಮ ಬರ್ದೈತೆ, ಅವ್ನು ಕಾರಲ್ಲಿ ಕೂತ್ಕೊಂಡಿದ್ರು ಆಗೋದು. ಬಟ್ ನಾನು ಒಬ್ಬಳೇ ಆಗುತ್ತೆ, ನಡಿಬೇಕಾಗುತ್ತಲ್ಲ ಅಂತ ಹೇಳಿ ಅವನು ನನ್ನ ಜೊತೆ ಪಾಪ ಸುಸ್ತಾದ್ರೂ ಬಂದ ನನ್ನ ಜೊತೆ. ವೆಹಿಕಲ್ಸ್ ಬಂದಾಗ ನಾವು ಸೈಡ್ ಬಿಟ್ಟರೆ ಅಲ್ಲೇ ಹಳ್ಳ ಇರೋದು. ಈ ಕಡೆ ವೆಹಿಕಲ್ಸ್ ಬಂದಾಗ ಬೆಳಕು ಕಾಣಿಸ್ತಾ ಇರಲಿಲ್ಲ, ನಾವು ಎಲ್ಲಿ ಹೋಗ್ತಿದ್ವಿ ಅಂತ ಗೊತ್ತಿಲ್ಲ. ಮತ್ತು ನಾವು ಆ ರೋಡಿಂದ ಈ ರೋಡಿಗೆ ಕ್ರಾಸ್ ಆಗುವಾಗ ಇಲ್ಲಿ ಆನೆ ಕಾಟ ಇದೆ, ಸ್ವಲ್ಪ ಎಚ್ಚರಿಕೆ ಹೋಗಿ ಅಂತ ಹೇಳಿದರು ಒಬ್ಬರು. ಪಾಪ ನಮಗೆ ಹೇಳಿ ಕಳಿಸೋರು. ಅಲ್ಲಿ ಬೇರೆ ಭಯ ಸ್ಟಾರ್ಟ್ ಆಗಿಬಿಡ್ತು, ಆನೆ ಕಾಟ ಅಂತ. ಚಿರ್ತಿದ್ದ ಒಂದು ಸ್ವಲ್ಪ ಭಯ ಇತ್ತು. ಆದ್ರೂ ಆಚೆ ಈಚೆ ತಿರುಗಿ ನೋಡಿದಾಗೆ ಓಡಿದ್ದಿಲ್ಲ. ಕಾಟ ಭಯ ಆಗಿತ್ತು. ಈ ಭಯ ಎಲ್ಲ ಮನಸ್ಸಿಗೆ ತುಂಬಿಕೊಂಡು ಅದರಲ್ಲಿ ನಮ್ಮ ಬೆಳಗ್ಗೆಯಿಂದ ವಾಕ್ ಮಾಡಿ ನಮಗೂ ಸುಸ್ತಾಗಿತ್ತು. ಇದ್ರ ಮಧ್ಯೆ ಅದನ್ನು ತುಂಬಿಕೊಂಡು ಓಡೋದು ಅನ್ನೋದು ಹೋಗೋದಿದೆಯಲ್ಲ, ನನಗಂತೂ ಸಿಕ್ಕಾಬಟ್ಟೆ ಸುಸ್ತಾಗಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಅಲ್ಲಲ್ಲಲ್ಲೇ ಆದರೂ ಇನ್ನು 2 ಕಿಲೋಮೀಟ್ರ್ ಪೂಜೆ, ಇನ್ನು 4 ಕಿಲೋಮೀಟ್ರ್, ಇನ್ನು 1 ಕಿಲೋಮೀಟ್ರ್ ಅಂತ ಹೇಳ್ಕೊಂಡು ನನ್ನ ತಮ್ಮ ಕರ್ಕೊಬಿಟ್ಟು ಬಂದ. ನಾನು ಕೋವಿಡಲ್ಲಿದ್ದಾಗ ನಾನು ಬದುಕಿಸಿದ್ರೆ ಏನಾರು ಮಾಡಿ ಮಂಜುನಾಥ ಸ್ವಾಮಿ ನಿನಗೆ ಪಾದಯಾತ್ರೆ ಬರ್ತೀನಪ್ಪ ಅಂತ ಕಟ್ಕೊಂಡಿರೋ ಅರ್ಕೆ ಇದು. ಅದನ್ನು ತೀರಿಸ್ತಾ ಇರೋದು. ಫುಲ್ಲು ಕತ್ಲೆ ಆಗೋಗಿದೆ. ಹಿಂದ್ಗಡೆ ನಾನು ನಿಧಾನಕ್ಕೆ ಲೈಟ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ, ಪಾರ್ಕಿಂಗ್ ಲೈಟ್ ಹಾಕ್ಕೊಂಡು. ಇಲ್ಲಾಂದರೆ ಇಲ್ಲಿ ಫುಲ್ ಡೇಂಜರು, ಲೈಟ್ ಆಫ್ ಮಾಡಿದ್ರೆ ಫುಲ್ ಏನೂ ಕಾಣೋದ ಕತ್ಲೆ. ಹಂಗಾಗಿ ಯಾರು ಬಂದು ವೆಹಿಕಲ್ಗಳು ಗುದ್ದಿಸ್ಕೊಂಡು ಹೋಗ್ಬಿಡ್ತಾರೆ. ಹಂಗಾಗಿ ನಿಧಾನಕ್ಕೆ ಪಾರ್ಕಿಂಗ್ ಲೈಟ್ ಹಾಕಿ ಅವರನ್ನು ಮುಂದೆ ಬಿಡ್ಕೊಂಡು ನೋಡ್ತೀವಿ. ಕಂಟಿನ್ಯೂಸ್ ಆಗಿ ಕತ್ಲೆ ಆದಮೇಲೆ 10 ಕಿಲೋಮೀಟ್ರ್ ಓಡ್ತಾನೆ ಇದ್ದಾರೆ ಅವರಿಬ್ಬರು. ಎಲ್ಲರಿಗಿಂತ ಜಾಸ್ತಿ ನಡೆದಿರೋದು ಪೂಜಾ. ಪಾಪ ಅದೆಷ್ಟು ಟಯರ್ಡ್ ಆಗ್ತಾ ಇದೆಯೋ ಏನು ಕತೆನೋ. 3/4 ಕಿಲೋಮೀಟ್ರ್ ಅನ್ಸುತ್ತೆ ಅಷ್ಟೇ. ಅದು ನಡೆಯೋದೇ ಕಷ್ಟ, ಅದ್ರಲ್ಲಿ ಜಾಗಿಂಗ್ನು ಮಾಡ್ಕೊಂಡು ಬಂದಿರೋದು ಸ್ವಲ್ಪ ಪಾಪ ಆಗಲ್ಲ. ಹೋದ್ರಿಂದ ರೀಚ್ ಆಗ್ಬಿಟ್ಟು ಬಿದ್ದೇ ಹೋಗ್ಬಿಡುತ್ತೇನೋ. ಫೈನಲಿ ಬಂತು ಧರ್ಮಸ್ಥಳ ಬಂದೇ ಬಿಡ್ತು. ಎಷ್ಟು ಸಮಾಧಾನ ಆಯಿತು ಗೊತ್ತಾ. ಧರ್ಮಸ್ಥಳ ಇನ್ನೊಂದು 1/2-3/4 ಕಿಲೋಮೀಟ್ರ್ ಇದೆ. ನನಗೆ ಲೈಟ್ ಬೆಳಕೆಲ್ಲ ಸ್ಟಾರ್ಟ್ ಆಗಿಬಿಡ್ತು. ನನಗೆ ಅದು ನೋಡಿ ಸುಸ್ತೇ ಹೋಯ್ತು, ಭಯನೂ ಹೋಯ್ತು. ಭಯ ಹೋಗಿದ ತಕ್ಷಣ ನನಗೆ ಸುಸ್ತೇ ಹೋಗ್ಬಿಡ್ತು. ಸಿಕ್ಕಾಬಟ್ಟೆ ಖುಷಿ ಆಯಿತು ಮಾತ್ರ. ಆ್ಯಕ್ಚುಲಿ ನಾವು ಧರ್ಮಸ್ಥಳಕ್ಕೆ ರೀಚ್ ಆಗ್ತಿದ್ದ ಹಾಗೇ ಅಲ್ಲೇ ನಮ್ಮ ಒಬ್ಬರು ವ್ಯೂವರ್ ಸಿಕ್ಕಿದ್ರು. ಮಾಮೂಲಿ ಬೇರೆ ಯಾವಾಗ ಬಂದ್ರಿ ಏನು ಎತ್ತ ಅಂತ ಕೂತ್ಕೊಂಡು ನಾವು 20 ನಿಮಿಷ ಇನ್ನು ಅರ್ಧ ಗಂಟೆನೇ ತುಂಬ ಮಾತಾಡ್ಕೊ ಕೂತಿತ್ತು. ಹಾಗೆ ಅಲ್ಲೇ ನೋಡಿ ನನ್ನ ಪಕ್ಕ ಕೂತಿದ್ದಾರಲ್ಲ ಅವರು. ಆಮೇಲೆ ಗೊತ್ತಾಯಿತು ನಮ್ಮನೆಯವ್ರನ್ನ ನೋಡಿ, ನೀವು ಯೂಟ್ಯೂಬರ್ ಅಲ್ವಾ ಅಂತ ಕೇಳಿದ್ರು. ಹಾಂ ಹೌದು ಅಂತ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಅವರೇ. ಹೆಂಗಾಯ್ತಮ್ಮ ಕೊನೆಗೆ ರೀಚ್ ಆದ ಧರ್ಮಸ್ಥಳ? ಹೆಂಗಾಗ್ತಾ ಇದೆ? ವಾಕ್ ಮಾಡುವಾಗ ಕಾಲು ನೋವು ಬರಲಿಲ್ಲ. ಈಗ ನೋಡಿ ಬಾರಿ ಸ್ಟಾರ್ಟ್ ಆಗಿದೆ. ಆರಾಮಾಗಿದೆಯಾ? ಕುತ್ಕೊಂಡಿದ್ಯಾ? ನೋವಿಲ್ವಾ? ಈಗ ಜಾಯಿಂಟ್ ಪೇನಲ್ಲಿ ಈಗ ಸ್ಟಾರ್ಟ್ ಆಗಿದೆ. ಸಖತ್ ನಾಳೆ ನಾವು ಸಿಕ್ಕಾಪಟ್ಟೆ ನೋವಾಗುತ್ತೆ. ನನ್ನ ಕಾಲೆಲ್ಲ ಉಂಡು ಬಂದವೆ. ಮನೆ ಕೂತ್ಕೊಂಡು ನೋಡೋಣ ಅದೇನಿದೆ. ರೂಮ್ ಸಿಕ್ತು. ನೀವು ಒಳಗಡೆ ಹೋಗ್ಬರೋದು ದೇವಸ್ಥಾನ ಹತ್ರ? ಹೋಗ್ಬಿಟ್ಟು ಬರೋಣ ಅಂತಾರೆ. ಒಂದು ದೇವಸ್ಥಾನ ಹತ್ರಕ್ಕೆ ಹೋಗಿ ಮೇಮ್ಲಿ ಗೇಟಿಗೆ ಕೈ ಮುಗಿದು ಬರೋಣ ಅಷ್ಟೇ. ಅಲ್ಲಿ ಇಟ್ಟಿಗೆ ಕೊಟ್ಟಿದ್ದೀನಿ. ಕೊನೆ 15 ನಿಮಿಷದಲ್ಲಿ ಹೋರಾಟ ನಡೆಸ್ಬಿಟ್ಟ ಯಕ್ಷಿತ್ತು. ರೂಮ್ ಹುಡುಕಿ ಹೋರಾಟ ಅಲ್ಲ, ಅಪ್ರಿಷಿಯೇಟ್ ಮಾಡ್ಬೇಕು. 15 ಕಿಲೋಮೀಟರ್ ನಾನ್ ಸ್ಟಾಪ್ ಓಟ ಅಲ್ವಾ ಕೊನೆಗೆ. ಅದು ಮೊದಲೇ ಟಯರ್ಡ್ ಆಗಿ ಹೋಗಿದ್ಲು. 15 ಕಿಲೋಮೀಟರ್ ನನ್ನ ಜೊತೆ 15 ಕಿಲೋಮೀಟರ್ ಓಡಿದ್ಲು. ಯಾಕಂದ್ರೆ ನನಗೆ ಸ್ವಲ್ಪ ನಾನು ರೆಸ್ಟ್ ಇತ್ತು. ಅವಳು ಓಡಿದ್ಲಲ್ಲ, ನಂಗೆ ಅದೇ ಖುಷಿ ಆಯ್ತು. ನಂತರನೇ ಹೆಜ್ಜೆ ಹಾಕೊಂಡು ಓಡ್ಬಿಟ್ಟು ಬಂದಲ್ಲ, ಸೂಪರ್ ಆಗಾಯ್ತು. ಪುಣ್ಯಕ್ಷೇತ್ರಕ್ಕೆ ಅವಳನ್ನ ಧರ್ಮಸ್ಥಳ ಮುನ್ಯಾಸ್ವಾಮಿ ಓಡಿಸಿರ್ಬೇಕು ಮೋಸ್ಟ್ಲಿ. ಮನೆಗೆ ರೀಚ್ ಆಗಿದ್ದೀವಿ. ಧರ್ಮಸ್ಥಳದಲ್ಲಿ ಒಂದು ಹೋಗಿ ದೇವಸ್ಥಾನದ ಹತ್ರ ಕೈ ಮುಗಿದು ಇಲ್ಲಿಗೆ ಈ ಜರ್ನಿ ಕಂಪ್ಲೀಟ್ ಮಾಡ್ಕೊಡೋಣ. ಓಕೆನಾ? ಓಕೆ. ನಾವು ಧರ್ಮಸ್ಥಳ ತಲುಪಾಯ್ತು. ಲಾಸ್ಟ್ 1 ಕಿಲೋಮೀಟರ್ ಅಲ್ಲಿವರೆಗೂ ನಂಗೆ ಕಾಲು ನೋವು ಬರಲಿಲ್ಲ. ಕೊನೆಗೆ ಟ್ವಿಸ್ಟ್ ಆದಂಗಾಗಿ ಈ ಕಾಲು ನೋವು. ಹೌದಾ? ಟ್ವಿಸ್ಟ್ ಆಯ್ತಾ? ಟ್ವಿಸ್ಟ್ ಆಗಲಿಲ್ಲ.
ಮಾತ್ರ ನಿನ್ನ ಸಾಧನೆಗೆ ಮೆಚ್ಚಬೇಕು ಕಣಮ್ಮ. ಏನಾದ್ರು ಕೊನೆಗೆ 15 ಕಿಲೋಮೀಟ್ರ್ ಓಡೋದು ಅಂದರೆ ಸುಮ್ಮನೆ ಆಯ್ತು. ಆಲ್ರೆಡಿ ನಡೆದಿರೋದು ಎಷ್ಟು 45 ಕಿಲೋಮೀಟ್ರು. ಎಲ್ಲರೂ ಮಾಡ್ತಾರೆ ಪಾಪ. ನನ್ನ ಜೊತೆ ನನ್ನ ತಮ್ಮ ಇದ್ದ, ಅವನು ಬರಲಿಲ್ಲ ಅಂದಿದ್ರೆ ನಾನು ನಮ್ಮನೆಯವರಾಗಿದ್ದು ನಿಜ ಒಂದು 5 ಕಿಲೋಮೀಟ್ರ್ ಇದ್ದಾಗ ನಮ್ಮನೆಯವ್ರು ಎದುರ್ಕೊ ಬಿಡೋರು. ಅಂದರೆ ಇಷ್ಟೊತ್ತಿನಲ್ಲಿ ಬೇಡ ಅಂತ ಹೇಳಿ ನಾನು ಸ್ಟಾಪ್ ಮಾಡಿಬಿಡುವೆ. ನಾನು ಸ್ಟಾಪ್ ಮಾಡಿ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡೋದು. ನನ್ನ ತಮ್ಮ ಇನ್ನೊಂದು ಕಿಲೋಮೀಟ್ರ್ ಬಾ ಅಂತ ಮತ್ತೆ 2 ದಿನದಲ್ಲಿ ಆ ಜರ್ನಿ ಕಂಪ್ಲೀಟ್ ಮಾಡೋದು ಅಂದರೆ ಅಷ್ಟು ಸುಲಭದ ಮಾತಲ್ಲ. ರಾತ್ರಿ ಎಲ್ಲ ವಾಕ್ ಬಂದ್ವಲ್ಲ, ಹಾಗಾಗಿ ಎಲ್ಲ ನನಗೆ ಲೈಟ್ ಬೆಳಕು ಒಂದು ಇದ್ದಿದ್ರೆ ಸಾಕಾಗಿತ್ತು. ಬಟ್ ಲೈಟ್ ಬೆಳಕು ಅಲ್ಲೆಲ್ಲೂ 10 ಕಿಲೋಮೀಟ್ರ್ ಲೈಟ್ ಬೆಳಕು ಇರಲಿಲ್ಲ. ನಮ್ಮನೆಯವರು ಹಿಂದೆಯಿಂದ ಗಾಡಿ ಕಾರಲ್ಲಿ ಲೈಟ್ ಬಿಟ್ಕೊ ಬಂದರು. ಹಂಗಾಗಿ ಪಾಪ ನಮ್ಮಿಂದ ಬೇರೆಯವ್ರಿಗೆ ಡಿಸ್ಟರ್ಬ್ ಆಗುತ್ತಲ್ಲ ಅಂತ ನಾನು ಓಡಕ್ಕೆ ಸ್ಟಾರ್ಟ್ ಮಾಡಿದ್ದು. ಪಾಪ ನಂದೇನೋ ಅರ್ಕೆ ಇತ್ತು, ನಮ್ಮ ತಮ್ಮಂಗೆ ಯಾ ಹಣೆ ಬರೋ ಅವ್ನು ನನ್ನ ಜೊತೆ ಪಾಪ ಅವ್ನು ಎಲ್ಲರಿಗೂ ಅಷ್ಟೇ. ಅವನು ಪಾಪ ಎಲ್ಲರಿಗೂ ಹಾಗೇನೆ. ಅವ್ನು ಆ್ಯಕ್ಚುಲಿ ವಿಡಿಯೋ ಮಾಡಬೇಕು, ಕಾರಲ್ಲಿದ್ದಾನೆ, ಆಮೇಲೆ ವಿಡಿಯೋ ಮಾಡ್ತೀನಿ. ಸಕಲೇಶ್ಪುರದಿಂದ ಪಾದಯಾತ್ರೆ ಸ್ಟಾರ್ಟ್ ಮಾಡಿರೋದ್ರಿಂದ ಸಕಲೇಶ್ಪುರದಿಂದ ಅಲ್ಲಿಗೆ ಏನೊಂದು 75 ಕಿಲೋಮೀಟ್ರ್ ಆಗುತ್ತೆ ಅನಿಸುತ್ತೆ. 1.5 ದಿನದಲ್ಲಿ ಮುಗಿಸ್ತಾ ರಾತ್ರಿ ಒಂದು 2-3 ಅವರ್ಸ್ ವಾಕ್ ಮಾಡೋದಕ್ಕೆ ನಾವು 32 ಗಂಟೆ ಒಳಗೆ ರೀಚ್ ಆಗಿದ್ವಿ. ನಾವು ಅಲ್ಲಲ್ಲೇ ಸ್ವಲ್ಪ ಮಾತಾಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಬಂದ್ವಲ್ಲ, ಸ್ವಲ್ಪ ಅಲ್ಲಲ್ಲೇ ವೀಡಿಯೋ ಮಾಡ್ತಾ ಟೈಮ್ ಕಳೆದಿದ್ದೀವಿ. ಬಿಟ್ಟರೆ ಇಲ್ಲಾಂದರೆ 1 ದಿನದಲ್ಲಿ ಬರ್ಬೋದು. ಹಾಗೆ ನಾವು ಮತ್ತೆ ದೇವಸ್ಥಾನ ಹತ್ರ ಹೋಗೋದ್ರೊಳಗೆ ಒಬ್ಬರು ನಮ್ಮ ವ್ಯೂವರ್ಸ್ ಕೂಡ ಅವ್ರದ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ಬರ್ತಾಯಿದ್ರು. ಹಾಗೆ ಅವ್ರು ಎಷ್ಟು ಖುಷಿಗೆ ಮಾತಾಡಿಸ್ತಾ ಇದ್ರು ಗೊತ್ತಾ. ಆ ಖುಷಿ ನೋಡಿ ನಮಗೆ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಬ್ರದರ್ಸ್. ಧರ್ಮಸ್ಥಳ ಆರಾಧ್ಯ ದೈವ ನಂದು. ಇಲ್ಲಿಗೆ ಪೂಜಾ ಕೆ ರಾಜ್ ಅವ್ರದ್ದು ಪಾದಯಾತ್ರೆ ಕಂಪ್ಲೀಟ್ ಆಗ್ತಾ ಇದೆ. ಈಗ ನನ್ನ ತಮ್ಮ ವೆಯ್ಟ್ ಮಾಡ್ತಾ ಇದ್ದು. ಈಗ ಬುಕ್ ಆಗುತ್ತೋ ರೂಮು, ಇಲ್ಲಿ ಸ್ಟೇ ಆಗಿ ಬೆಳಗ್ಗೆ ಪೂಜೆ ಮಾಡಿಕೊಂಡು ಸ್ವಲ್ಪ ಪಂಚಮುಡಿ ಕೊಟ್ಟು ಹೋಗೋದು ಹೊರಡೋದಿಲ್ಲ. ಎಲ್ರಿಗೂ ಶುಭೋದಯ. ಇವಾಗ 4 ಗಂಟೆ ಆಗಿದೆ, ಬೆಳಗಿನ ಜಾವ 4 ಗಂಟೆ ಆಗಿದೆ. ಇವಾಗ ಮುಡಿ ಕೊಡೋಣ ಅಂತ ಹೋಗ್ತಿದ್ದೆ, ಯಾಕಂದರೆ ತುಂಬ ರಶ್ ಇತ್ತು. ಸೊ ಹಾಗಾಗಿ ಸ್ವಲ್ಪ ಬೇಗನೆ ಹೋಗೋಣ ಅಂತ ಹೇಳಿ 4 ಗಂಟೆಗೆ ಎದ್ದು ಅಲ್ಲಿಗೆ ಹೋಗೋದ್ರೊಳಗೆ 4:15-4:15 ಆಯಿತು. ಮತ್ತು ಮುಡಿ ಇದ್ದಿದ್ದು 5 ಗಂಟೆ. ಸೊ ಹಾಗಾಗಿ ಪಂಚಮುಡಿ ಕೊಡೋಣ ಅಂತ ಹೋಗ್ತಾ ಇದ್ದೆ. ಇಲ್ಲಿ ಮಲ್ಗಲ್ರಿ ಬೆಳಗ್ಗೆ 4:15 ಬಂದ್ರೂ ಎಷ್ಟು ಜನ ಇದ್ದಾರೆ ನೋಡಿ, ಎಷ್ಟು ವೆಹಿಕಲ್ಸು, ಎಷ್ಟು ಜನ ಕ್ಯೂ ನಿಂತ್ಬಿಟ್ಟಿದ್ದಾರೆ. ಅದು ಪಂಚಮುಡಿ ಯಾವ ಥರ ತಗೊಳ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಬೋಳಕ್ಕಿಂತ ಕೆಡ್ದಾಗಿರುತ್ತೆ ಗೊತ್ತಿಲ್ಲ. ಇಲ್ಲೆಲ್ಲ ತಗೊಳ್ತಾರೆ, ಅವ್ರೇನು ಶಾಸ್ತ್ರದ ಪ್ರಕಾರ ಇಷ್ಟಿಷ್ಟು ಅಂತ ತಗೊಳ್ತಾರೆ. ಯಾವ ಥರ ಅಂತ ಗೊತ್ತಿಲ್ಲ. ನಾನು ಯಾಕೆ ಇಷ್ಟು ದಪ್ಪ ಕಾಣ್ತಾ ಇದ್ದೀನಿ? ವಾಕ್ ಮಾಡಿ ಹೋಗಿದೆ ಅಷ್ಟೇ ಮೈಯೆಲ್ಲ. ಈಗ ಆ್ಯಕ್ಚುಲಿ ಪಂಚಮುಡಿ ಕೊಡೋದಿತ್ತು. ಪಂಚಮುಡಿ ಎಲ್ಲ ಕೊಟ್ಕೊಬಿಟ್ಟು ಬಂದೆ. ಆ್ಯಕ್ಚುಲಿ ನನಗೇನು ಕೊಟ್ಟಂಗೆ ಅನಿಸ್ತಿಲ್ಲ, ತುಂಬ ಡಿಫ್ರೆನ್ಸ್ ಏನಿಲ್ಲ. ಈ ಕೂದಲೆಲ್ಲ ಅರ್ಧ ಕಟ್ ಮಾಡ್ಕೊತಾರೆ ಅಷ್ಟೇ. ಇಲ್ಲಿಂದನೇ ತೆಗಿಯಲ್ಲ. ನಾನು ಇಲ್ಲಿ ತೆಗಿತಾರೆ 5 ಕಡೆ ಅಂದ್ಕೊಂಡೆ. ಬಟ್ ಇದನ್ನೇ ಈ ಉದ್ದ ಕೂದಲೇ 4 ಕಡೆ ಇಷ್ಟಿಷ್ಟು ಕಟ್ ಮಾಡ್ಕೊತಾರೆ. ಮತ್ತು ಕೆಳಗಡೆ ಒಂದ್ಸರಿ ಕಟ್ ಮಾಡ್ಕೊತಾರೆ. ಇದು ಪಂಚಮುಡಿ ಆಗ್ತದೆ. ಇದೊಂದು ಅರ್ಕೆ ಕಟ್ಕೊಬೋದು ಕೆಲವರು ಬೇಕಾದರೆ. ನಂಗೆ ಗೊತ್ತಿರಲಿಲ್ಲ, ಇದು ಫಸ್ಟ್ ಟೈಮ್ ಈ ಥರ ಪಂಚಮುಡಿ. ಅದೇ ಇದಕ್ಕೂ ಮುಂಚೆ ನನ್ನ ಮಗಳಿಗೆ ಮುಡಿ ಕೊಟ್ಟಾಗ ನಂಗೆ ಗೊತ್ತಿಲ್ಲದೆ ಫುಲ್ ಬೋಳ ಮಾಡಿಸ್ಕೊಂಡ್ಬಿಟ್ಟಿದೆ ಈಗ 3 ವರ್ಷದ ಹಿಂದೆ. ಆ ವಿಡಿಯೋ ಬೇಕಾದ್ರೆ ಈಗ ಮೇಲೆ ರನ್ ಮಾಡ್ತೀವಿ, ಅಲ್ಲಿದೆ ನೋಡಿ. ಪೂಜಾ ಕೆ ರಾಜ್ ತಲೆ ಹೊಳಿಸ್ದಾಗ ಹೆಂಗಿತ್ತು ಅಂತ. ಅಮ್ಮ ಯಾಕೆ ಹೇಳಿ ಮುಡಿ ಕೊಡ್ತಾ ಇರೋದು, ಕೂದಲು ಕೊಡ್ತಾ ಇರೋದು ಗೊತ್ತಿಲ್ವಾ ನಿಮಗೆ? ಹುಷಾರಿರ್ಲಿಲ್ವಲ್ಲ, ರಾಮಯ್ಯ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ರಲ್ಲ, ಆಗ ಅಮ್ಮ ದೇವರಿಗೆ ಅರ್ಕೆ ಕಟ್ಕೊಂಡಿತ್ತು, ನಿಮಗೆ ಹುಷಾರಾದರೆ ನಾನು ಪೂರ್ತಿ ತಲೆ ಕೂದಲು ಮುಡಿ ಕೊಡ್ತೀನಿ ಅಂತ. ಇವತ್ತು ನೋಡಿ ಫುಲ್ ಕೂದಲು ಕೊಡ್ತಾ ಇದೆ ಅಮ್ಮ. ಬೇಜಾರ ಮಗಳು ಕೊಡ್ಲಿ ಮಗಳೇ, ಧೈರ್ಯವಾಗಿ ಹೇಳಿ ಅಮ್ಮ ಕೊಡಿ, ಮುಡಿ ಕೊಡಿ ಅಂತ. ದೇವರಿಗೆ ಹೇಳಿದಿರಲ್ಲ, ಭಾಷೆ ಕೊಟ್ಟಿದ್ದೀರಲ್ಲ, ಹೇಳ್ದಂಗೆ ನಡ್ಕೋಬೇಕು ಮಗಳು. ಚೆನ್ನಾಗಿ ಕಾಣ್ತಿದೆ ಅಲ್ವಾ? ಅಮ್ಮ ಗುಡ್ ಅಲ್ವಾ? ವೆರಿ ಗುಡ್. ನಿಮಗೋಸ್ಕರ ಅಮ್ಮ ಹತ್ರ ಮಾಡಿರೋದು ಮಗಳೇ.
ಅದು ನಮ್ಮ ಮಗಳದು ತುಂಬ ದೊಡ್ಡ ಅತಂತ್ರ ಸ್ಥಿತಿಗೆ ಹೋಗಿತ್ತು. ಅದಕ್ಕೆ ನನ್ನ ಗಂಡನೂ ಅಷ್ಟೇ 22 ದಿನ ಹಾಸ್ಪಿಟಲಲ್ಲಿ ತುಂಬ ಸೀರಿಯಸ್ಸೇ, ಹುಷಾರಿಲ್ಲ ಅಂತಲ್ಲ ಸೀರಿಯಸ್ಸೇ. ನನ್ನ ಮಗಳು ಸುಮ್ಮನೆ ಇದಕ್ಕಿದ್ದಂಗೆ ಅಷ್ಟೇ, ಅವಳು ಕೂಡ 3 days ICU ಅಲ್ಲಿ ಇದ್ಲು. ಸೊ ಹಾಗಾಗಿ ಅರ್ಕೆ ಮಾಡ್ಕೊಂಡಿದ್ದೆ. ನಂದು ಲೈಫಲ್ಲಿ ಎಲ್ಲ ಫಸ್ಟ್ ಟೈಮು ಪಾದಯಾತ್ರೆ ಬಂದಿದ್ದು ಕೂಡ ಫಸ್ಟ್ ಟೈಮು, ಮುಡಿ ಕೊಟ್ಟಿದ್ದು ಫಸ್ಟ್ ಟೈಮ್ ಕೂದಲು ಕೊಡುವಾಗ 25 ವರ್ಷದಿಂದ ನಮ್ಮ ಜೊತೆನೇ ಇರುತ್ತೆ ಕೂದಲು. ಆ ಕೊಡುವಾಗ ಒಂಥರ ಕಣ್ಣು ತುಂಬ ಬಂದ್ಬಿಡುತ್ತೆ ನನಗೆ. ಅವಾಗ ಬೇಜಾರಾಯಿತು. ಬಟ್ ನನ್ನ ಮಗಳು ನಮ್ಮ ನೆಮ್ಮದಿಲಿ ಸುಖವಾಗಿದೆಯಲ್ಲ ಅಂತ ಖುಷಿಯಾಗೈತಲ್ಲ ಅಂತ ಖುಷಿ ಅಷ್ಟೇ, ಆರೋಗ್ಯವಾಗಿರ್ತಲ್ಲ ಅಂತ. ಈ ಸರಿ ಏನು ಗೊತ್ತೇ ಆಗಲಿಲ್ಲ, ಒಂದು 5 ನಿಮಿಷಕ್ಕೆ ಹಾಗೆ ಹೋಯಿತು. ಈಗ ಧರ್ಮಸ್ಥಳಕ್ಕೆ ಬಂದರೆ ನಾವು ಚಿಕ್ಕವರಿದ್ದಾಗ ಮೆಡಿಮಿಕ್ಸ್ ಸೋಪ್ ತಗೊಂಡು ಸ್ನಾನ ಮಾಡೋದೇ ಒಂದು ಕ್ರೇಜು. ಇಲ್ಲಿ ಬಂದು ಒಂದು 5 ರೂಪಾಯಿ ಕೊಟ್ಟರೆ ಮೆಡಿಮಿಕ್ಸ್ ಸೋಪ್ ಕೊಡ್ತಾರೆ. ಇಲ್ಲಿ ಚೆನ್ನಾಗಿರುತ್ತಲ್ವ ಸ್ಮೆಲ್. ಒಂದು ಸೋಪ್, ಅದು ಸೋಪ್ ಚಿಕ್ಕದೊಂದು ಗೂಗಲ್ ಪೇ ಇದೆಯಲ್ಲ. ಇಲ್ಲ ತಗೊಂಡಿದ್ವಿ. ಯೂಸ್ ಮಾಡಲ್ಲ, ಹಂಗೆ ಇಟ್ಕೊಂತೀನಿ. ಧರ್ಮಸ್ಥಳದ ಒಂದು ಶೇಪ್ ಹಾಳಾದಾಗ ಇರ್ತೀನಿ. ಬರೀ 5 ರೂಪಾಯಿ, 10 ರೂಪಾಯಿ ಆಗುತ್ತೆ. ಧರ್ಮಸ್ಥಳ ಅಂದ್ರೆ ಹಂಗೆ. ಇಲ್ಲೆಲ್ಲ ರೂಮ್ 10 ರೂಪಾಯಿ ರೂಮ್ಗಳು ಸಿಗ್ತಾವೆ ಗೊತ್ತಾ. ಈ ಜಾಗದಲ್ಲಿ ಉಳಿಯೋರಿಗೆ ಎಂಥ ಭಕ್ತಾದಿಗಳು ಬಂದರೂ ಇಲ್ಲಿ ಯಾವುದೇ ಖರ್ಚಿರಲ್ಲ. ತುಂಬ ಕಡಿಮೆ ಖರ್ಚಲ್ಲಿ ದೇವ್ರನ್ನ ದರ್ಶನ ಮಾಡ್ಕೊಂಡು ಅನ್ನದಾನ ಇರುತ್ತೆ, ಊಟಕ್ಕೂ ವ್ಯವಸ್ಥೆ ಪ್ರತಿಯೊಂದು ಇರುತ್ತೆ. ಆರಾಮಾಗಿ ಜೀವನ ಮಾಡ್ಕೊಂಡು ಹೋಗ್ಬೋದು ಇಲ್ಲಿ ಬಂದರೆ. ಅಲ್ಲಲ್ಲೇ ಎಲ್ಲ ಮಲಗಿದೆ ನೋಡಿ. ಟೈಮ್ ಆ್ಯಕ್ಚುಲಿ ತುಂಬ ರಶ್ ಇದೆ. ನೆನ್ನೆ ನಮ್ಮ ವ್ಯೂವರ್ಸ್ ಒಬ್ಬರು ಸಿಕ್ಕಿದ್ರು, ಪಾಪ 2,000 ರೂಪಾಯಿ ಕೊಟ್ಬಿಟ್ಟು ರಾತ್ರಿ ಮಿಡ್ನೈಟಲ್ಲಿ ಬಂದು ಪಾಪ ಸ್ಟೇ ಆಗಿದ್ರಂತೆ. ನಾವು ಹೊರಗಡೆ ಬೇರೆ ಕಡೆ ಉಚಿತ ವ್ಯವಸ್ಥೆ ಇದೆ, ಬಟ್ ಅವ್ರು ಬೇರೆ ಕಡೆ ಆಗಿದ್ದು. ಅಂದರೆ ದಸರಾ ಟೈಮ್ ಅಲ್ವಾ, ತುಂಬ ಬ್ಯುಸಿ ಇದೆ. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋ ಮುಗಿಸ್ತಿದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದಗಳು.